ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಪಾಲಕ್ ಸೊಪ್ಪಿತ್ತು, ಅದನ್ನು ಗ್ರೈಂಡ್ ಮಾಡತ್ತಿದ್ದೆ. ಯಾಕಂದ್ರೆ ಪಾಲಕ್ ಚಪಾತಿ ಮತ್ತು ಪಾಲಕ್ ರೈಸ್ ಡಿನ್ನರ್ಗೆ ಅಂಥೇಳಿ ರೆಡಿ ಮಾಡತ್ತೀನಿ. ಇದು ನೋಡ್ರಿ, ಪಾಲಕ್ ಸೊಪ್ಪು ಹೆಲ್ತಿಗೆ ಭಾಳ ಒಳ್ಳೆಯದು. ಅದಕ್ಕೆ ಇವತ್ತು ಡಿನ್ನರ್ ಎಲ್ಲ ಹೆಲ್ದಿನ ಮಾಡತ್ತೀನಿ. ಈಗ ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಚಪಾತಿ ಹಿಟ್ಟು ಕಲ್ಸಕ್ಕೆ ಅದನ್ನು ಪಾಲಕ್ ಗ್ರೇವಿ ಮತ್ತು ಒಂದು ಸ್ವಲ್ಪ ಆಯಿಲ್ ಮತ್ತು ಒಂದು ಸ್ವಲ್ಪ ಸಾಲ್ಟ್, ಒಂದು ಟೀ ಸ್ಪೂನ್ ಆಯಿಲ್ ಹಾಕಿ ಕಲಸಿಡೋದು. ಸಿಂಪಲ್ ಮಾಡತ್ತೀನಿ ರೀ. ಹಿಟ್ಟು ಕಲಿಸ್ಕೊಂಡಾದ್ಮೇಲೆ ನೋಡಿರಿ, ಹಿಟ್ಟು ಕಲಸಿಟ್ಟೆ. ಮತ್ತು ಅದರ ಜೊತೆಗೆ ಸೈಡ್ಗೆ ಕ್ಯಾರೆಟ್ ಪಲ್ಯ ಮಾಡತ್ತೀನಿ. ಅದು ಹೆಲ್ತಿಗೆ ಭಾಳ ಒಳ್ಳೆಯದು. ಆಮೇಲೆ ಪಾಲಕ್ ರೈಸಿಗೆ ರೆಡಿ ಮಾಡತ್ತೀನಿ. ಏನಿಲ್ಲ, ಒಂದು ಪಲಾವಲ್ಲಿ ಜೀರಿಗೆ ಮತ್ತು ಅದು ಪಾಲಕ್ ಗ್ರೇವಿ ಹಾಕ್ಕೊಂಡೆ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಿಂಪಲಾಗಿ ಮಾಡತ್ತೀನಿ ರೀ. ಒಂದು ಟೀ ಸ್ಪೂನ್ ಸಾಲ್ಟ್, ಆಮೇಲೆ ಧನಿಯಾ ಪೌಡ್ರ್. ನೋಡಿರಿ, ಅಷ್ಟು ಕಾಫಿ ಲೋಟದಲ್ಲಿ 1 ಕಪ್ ರೈಸ್ ಅಷ್ಟೆ. ನಾವು ರೈಸ್ ಭಾಳ ಕಡಿಮೆ ತಿಂತೇವೆ ರೀ. ಕ್ಯಾರೆಟ್ ಪಲ್ಯ ರೆಡಿ ಆಯ್ತು. ಅಷ್ಟು ರೈಸ್ 4 ಜನಕ್ಕೆ ಆಕೈತಿ. ಭಾಳ ಲೈಟಾಗಿ ರೈಸ್ ತಿಂತೇವೆ. ಬರ್ರಿ, ಪಾಲಕ್ ಚಪಾತಿ ತಿನ್ನೋಣಂತ ರೆಡಿ ಆದವು. ಇವತ್ತು ನೈಟ್ ಡಿನ್ನರ್ಗೆ ಇಷ್ಟು ಪಾಲಕ್ ಚಪಾತಿ, ಕ್ಯಾರೆಟ್ ಪಲ್ಯ, ಪಾಲಕ್ ರೈಸ್ ಮಾಡೀನಿ ರೀ. ಸಿಂಪಲ್ಲಾಗಿ, ಹೆಲ್ದಿ ಆ್ಯಂಡ್ ಟೇಸ್ಟಿ. ನಮಸ್ಕಾರ ರೀ, ಮತ್ತೆ ಸಿಗೋಣಂತ.